ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರಮೋದ್, ವೈಭವ್ ಸ್ಟೋರ್, OTC ರೋಡ್, ಬೆಂಗಳೂರು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಮೋದ್, ವೈಭವ್ ಸ್ಟೋರ್, OTC ರೋಡ್, ಬೆಂಗಳೂರು. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಸೆಕೆಂಡ್ ಲೈವ್ ಡೆಮೋ ಸೆಷನ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಎವ್ರಿ ಒನ್. ಬಿಕಾಸ್ ಏನಕ್ಕೆ ಅಂದರೆ ನನ್ನ ಫಸ್ಟ್ ಲೈವ್ ಡೆಮೋದಲ್ಲಿ ನೀವು ತುಂಬ ರೆಸ್ಪಾನ್ಸ್ ಕೊಟ್ಟು ಇವನ್ ಡೈರೆಕ್ಟ್ ಡ್ಯಾಮ್ ಮಾಡಿ ಸೊ ಯಾವುದು ಪ್ರಾಡಕ್ಟ್ನ ಎಕ್ಸ್ಪ್ಲೈನ್ ಮಾಡಿಕೊಡಿ ಸರ್ ಅಂತ ತುಂಬ ಜನ ಡೈರೆಕ್ಟ್ ಮೇಲಲ್ಲಿ ಇನ್ಬಾಕ್ಸಲ್ಲಿ ಸಹ ಕೇಳಿದ್ರಿ. ಸೊ ಅದರಿಂದ ಎರಡಕ್ಕೂ ಸಹ ನೆಕ್ಸ್ಟ್ ಲೆವೆಲಲ್ಲಿ ನಾನು ಯಾವುದು ಪ್ರಾಡಕ್ಟ್ ಕೇಳಿದ್ದೀರಲ್ಲ ಅದನ್ನ ಲೈವ್ ತಂದು ನಾನು ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಬಟ್ ಇವಾಗಿನ ನಿಮ್ಮದು ಏನಿದೆ, ಸ್ಕಿನ್ ಕೇರಲ್ಲಿ ಇರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಇವಾಗಿನ ಟ್ರೆಂಡಿಂಗಲ್ಲಿ ಏನಿದೆಯಲ್ಲ ಆ ಟ್ರೆಂಡಿಂಗ್ಗೋಸ್ಕರ ಒಂದು ನಿಮ್ಮ ಸಲೂನ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದು ಯಾವ ಥರ ಇದೆ, ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಯಾವ ಥರ ಇಂಪ್ರೂವ್ ಆಗ್ಬೋದು, ಆ ಥರ ಯಾವುದು ಪ್ರಾಡಕ್ಟ್ ಯೂಸ್ ಆಗುತ್ತೆಲ್ಲ ಆ ಪ್ರಾಡಕ್ಟ್ನ ನಾನು ನಿಮ್ಮ ಮುಂದೆ ಇವತ್ತು ತರ್ತೀನಿ ಅಂತ ಹೇಳಿದ್ದೆ. ಇವನ್ ನಾನು ಆಲ್ರೆಡಿ ನಿಮಗೆ ರಿವೀಲ್ ಸಹ ಮಾಡಿದ್ದೆ. ಲಾಸ್ಟ್ ವೀಕಿಂದನೇ ನಾನು ರಿವೀಲ್ ಮಾಡಿ ಹೇಳಿದ್ದೀನಿ. ಸೊ ಪ್ರಾಡಕ್ಟ್ ಯಾವುದು ಅಂತ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ. ಇಫ್ ಇನ್ ಕೇಸ್ ಯಾರು ಫಾಲೋ ಮಾಡಿ ನಂದು ಯಾವುದು ಪೇಜ್ ಫಾಲೋ ಮಾಡ್ದೇ ಏನು ಯಾರಿಗೂ ಗೊತ್ತಿರಲ್ಲ, ಸೊ ಅವ್ರಿಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಸೊ ನಾನಿವತ್ತು ತರ್ತಾ ಇರೋದು ಸ್ಕಿನ್ ಅನಲೈಸ್ ಮತ್ತು ಹೇರ್ ಅನಲೈಸ್ ಮಿಷಿನ್. ಸೊ ಅದು ಯಾವ ರೀತಿ ಯೂಸ್ ಆಗುತ್ತೆ, ಯಾವ ಥರ ವರ್ಕ್ ಆಗುತ್ತೆ, ಸೊ ಮತ್ತು ಅದರಿಂದ ಆಗುವ ಉಪಯೋಗಗಳೇನು, ನಿಮ್ಮ ಸಲೂನ್ನ ಯಾವ ಲೆವೆಲ್ಗೆ ಅಪ್ಗ್ರೇಡ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಕೊಡೋಕೆ ನಾನು ತರ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಅಗೇನ್. ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್. ಇದು ನನ್ನ ಸೆಕೆಂಡ್ ಲೈವ್ ಡೆಮೋ ಸೆಷನ್ ಇದೆ. ಸೊ ಥ್ಯಾಂಕ್ಸ್ ಫಾರ್ ಎವ್ರಿ ಒನ್. ಸೊ ಬೇಗ ಎಲ್ಲ ಲೈವ್ ಏನು ಹೋಗ್ತಾ ಇದೆಯಲ್ಲ ಎಲ್ಲ ಜಾಯ್ನ್ ಆಗಿ ಸೊ ಯಾವ ಥರ ಇಂಪ್ರೂವ್ ಮಾಡ್ಕೋಬೋದು, ಸಲೂನ್ನ ಅಪ್ಗ್ರೇಡ್ ಮಾಡ್ಕೊಳ್ಬೋದು ನಿಮ್ಮ ಬಿಸ್ನೆಸ್ನ ಅನ್ನೋದ್ರ ಬಗ್ಗೆ ನಾನು ಟಿಪ್ಸ್ ಕೊಡ್ತೀನಿ ಕೆಲವೊಂದು. ಸೊ ಬೇಗ ಲೈವ್ಗೆ ಜಾಯ್ನ್ ಆಗಿ. ಆ್ಯಂಡ್ ಸಿ ನಾನಿವತ್ತು ತಂದಿರೋ ಪ್ರಾಡಕ್ಟ್ ಸ್ಕಿನ್ ಹೇರ್ ಅನಲೈಸ್ ಮಿಷಿನ್ ಏನಿದೆಯಲ್ಲ ಇದು ಇದೆ ನಿಮಗೆ. ಸೊ ಸ್ಕಿನ್ ಮತ್ತು ಹೇರ್ ಅನಲೈಸ್ ಮಿಷಿನ್ ಅಂತ ಹೇಳಿ. ಸೊ ಫಸ್ಟ್ ಆಫ್ ಆಲ್ ನಾನು ಇದು ಪ್ರಾಡಕ್ಟ್ ಬಗ್ಗೆ ನಾನು ಮತ್ತೆ ತಿಳಿಸ್ಕೊಡ್ತೀನಿ. ಬಿಫೋರ್ ದಟ್ ಈ ಪ್ರಾಡಕ್ಟ್ನಿಂದ ನಿಮ್ಮ ಸಲೂನ್ಗೆ ಯಾವ ಥರ ಯೂಸ್ ಆಗುತ್ತೆ, ಅದರ್ವೈಸ್ ಕ್ಲಿನಿಕ್ಗೆ ಯಾವ ಥರ ಯೂಸ್ ಆಗುತ್ತೆ. ಮೇ ಬಿ ಕ್ಲಿನಿಕಲ್ಲಿ ನೀವು ಬೇರೆ ಥರ ಸ್ಕಿನ್ ಅನಲೈಸ್, ಹೇರ್ ಅನಲೈಸ್ ಮಿಷಿನ್ ಯೂಸ್ ಮಾಡ್ತಾ ಇರ್ಬೋದು. ಬಟ್ ಪ್ಯೂರ್ಲಿ ಇವಾಗ ಯಾವ ಥರ ಇದೆ, ಜನರಲಾಗಿ ನೀವು ಯಾವ ಥರ ಯೂಸ್ ಮಾಡ್ಬೋದು, ಫ್ರೆಂಡ್ಲಿ ಬಜೆಟಲ್ಲಿ ತೊಗೊಂಡು ಯಾವ ಥರ ಯೂಸ್ ಮಾಡ್ಬೋದು, ಸಲೂನ್ ಆಗಲಿ ಕ್ಲಿನಿಕಲ್ಲಿ ಫ್ರೆಂಡ್ಲಿ ಬಜೆಟಲ್ಲಿ ಯೂಸ್ ಆಗೋವಂಥದ್ದನ್ನು ನಾನು ನಿಮ್ಮ ಮುಂದೆ ಇವತ್ತು ತಂದಿದ್ದೀನಿ. ಸೊ ಇದು ಯಾವ ಥರನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಕಸ್ಟಮರ್ ನಿಮ್ಮ ಕ್ಲೈಂಟ್ ಬಂದರು, ನಿಮ್ಮ ಸಲೂನ್ಗೆ ವಿಸಿಟ್ ಮಾಡಿದ್ರು, ಕಸ್ಟಮರ್ ನಿಮ್ಮ ಸಲೂನ್ಗಾಗಲಿ ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ರು. ಸೊ ಫ್ರೆಂಡ್ಲಿಯಾಗಿ ನೀವೇನು ಹೇಳ್ತೀರಾ ಅವ್ರಿಗೆ, ಸರ್ ನಿಮ್ಮದು ಡ್ರೈ ಸ್ಕಿನ್ ಇದೆ, ಆಯಿಲ್ ಸ್ಕಿನ್ ಇದೆ, ಸ್ಕಿನ್ ಡ್ಯಾಮೇಜ್ ಆಗಿದೆ, ಸೊ ತುಂಬ ಟ್ಯಾನ್ ಇದೆ ಸರ್ ಈ ಥರ ಅಂತ ಹೇಳ್ತೀರಾ ಅವ್ರಿಗೆ. ಸೊ ಅವ್ರೇನು ಹೇಳ್ತಾರೆ ಅಂದರೆ ನಿಮಗೆ ಲೈಕ್ ಕೆಲವರು ನಂಬ್ತಾರೆ, ಓಕೆ ಸರ್ ಹೌದು ಆ ಥರ ಇದೆ ಅಂದ್ಬಿಟ್ಟು ನಂಬ್ತಾರೆ. ಇನ್ನು ಕೆಲವರು ನಂಬಲ್ಲ. ಸೊ ಅವ್ರು ಯಾರಿಗೆ ನಂಬಲ್ಲಲ್ಲ ಅಂಥವ್ರಿಗೆ ನೀವು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡ್ಬೋದು, ಚೆಕ್ ಮಾಡಿ ಯಾವ ಥರ ಸ್ಕಿನ್ ಡ್ಯಾಮೇಜ್ ಇದೆ, ಸ್ಕಿನ್ ಡ್ಯಾಮೇಜ್ ಇಲ್ವಾ, ಟ್ಯಾನ್ ಇದೆಯಾ, ಆಕ್ನಿ ಇದೆಯಾ, ಈ ಥರದನ್ನು ನೀವು ಇದ್ರ ಮುಖಾಂತರ ಅವ್ರಿಗೆ ತೋರಿಸ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಟ್ರೀಟ್ಮೆಂಟ್ ಕೊಡ್ಬೋದು. ಇವಾಗಿನ ಟ್ರೆಂಡಿಂಗಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಅಂದರೆ ಯೂಸ್ ಆಗುತ್ತೆ ಅಂದರೆ, ಈಗ ಹೈಡ್ರಾ ಫೇಶಿಯಲ್ಗೆ ಯೂಸ್ ಆಗುತ್ತೆ ನಿಮಗೆ 100%. ಹೈಡ್ರಾ ಫೇಶಿಯಲ್ ಇವಾಗ ಸ್ಕಿನ್ ಕೇರಲ್ಲಿ ನಿಮಗೆ ತುಂಬ ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆಯಲ್ಲ ಹೈಡ್ರಾ ಫೇಶಿಯಲ್, ಅದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಸ್ಕಿನ್ ಅನಲೈಸ್ ಮಿಷಿನ್. ಯಾವ ಥರ ಯೂಸ್ ಆಗುತ್ತೆ ಅಂದರೆ, ನೀವು ಸ್ಕಿನ್ ಅನಲೈಸ್ ಮಾಡ್ದೇ ಹೈಡ್ರಾ ಫೇಶಿಯಲ್ ಮಾಡಲಿಕ್ಕೆ ಆಗಲ್ಲ. ಸೊ ಅದ್ರ ಮುಖಾಂತರ ನೀವು ಇದ್ರ ಮುಖಾಂತರ ಏನಿದೆಯಲ್ಲ ಅನಲೈಸ್ ಮಾಡಿಕೊಂಡು ಸೊ ನೆಕ್ಸ್ಟ್ ಟ್ರೀಟ್ಮೆಂಟ್ ಪರ್ಪಸ್ ಏನು ಬರುತ್ತೆಯಲ್ಲ ಅದ್ರ ಮುಖಾಂತರ ನೀವು ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಲೆಟ್ ಸ್ಟಾರ್ಟ್. ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಆಫ್ಟರ್ ನೆಕ್ಸ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಇದೇನಿದೆಯಲ್ಲ ಸ್ಕಿನ್ ಮತ್ತು ಹೇರ್ ಅನಲೈಸ್ ಮಿಷಿನ್ ಅಂತ ಹೇಳಿ. ಸೊ ಇದರಲ್ಲಿ ನಿಮಗೆ 2 ಟೈಪ್ಸ್, ಒಂದು ನಾಬ್ಸ್ ಬರುತ್ತೆ, ಓಕೆನಾ. ಇದರಲ್ಲಿ 2 ಟೈಪ್ಸ್ ನೋಜಲ್ಸ್ ಬರುತ್ತೆ, ಲೆನ್ಸ್ ಬರುತ್ತೆ. ಒಂದು 50x2 ಬರುತ್ತೆ ನಿಮಗೆ. ಸಿ ಇದೇನು ನೋಡ್ತಾ ಇದ್ದೀರಲ್ಲ 50x ಝೂಮ್ ಲೆನ್ಸ್ ಬರುತ್ತೆ. ಸೊ ಎಗೇನ್ ಇದರಲ್ಲಿ ಬರುತ್ತೆ ನಿಮಗೆ 200x ಝೂಮ್ ಬರುತ್ತೆ. ಸಿ ನಾನು ತೋರಿಸ್ಕೊಡ್ತೀನಿ ನೋಡಿ, ಇವಾಗ ಎಕ್ಸಾಕ್ಟ್ಲಿ ನಾನು ತೋರಿಸ್ತೀನಿ ನಿಮಗೆ ನೋಡಿ. 50x ಝೂಮ್ ಇದೆ, ಕಾಣಿಸ್ತಾ ಇದೆ ನೋಡಿ ಎಲ್ರಿಗೂ ಬೇಕಿದ್ರೆ. ಇದು ಏನಿದೆಯಲ್ಲ ಇದು 50x ಝೂಮ್ ಬರುತ್ತೆ ನಿಮಗೆ. ಸೊ 50x ಝೂಮ್ ಮಾಡಿಕೊಂಡು ಸಹ ನೀವು ಸ್ಕಿನ್ ಇದು ಮಾಡ್ಕೊಳ್ಬೋದು, ಅನಲೈಸ್ ಮಾಡ್ಬೋದು. ಎಗೇನ್ ಇನ್ನೂ ಒಂದು ಲೆನ್ಸ್ ಇದೆ 200x ಇದೆ. ಸೊ ಅಪ್ ಟು ನೀವು 200x ಝೂಮ್ ಮಾಡ್ಕೋಬೋದು. ನಾನು ಪ್ರಾಡಕ್ಟ್ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಎಗೇನ್ ಎಲ್ಲರೂ 200x ಗಂಟನೂ ಸಹ ಇದು ಮಾಡ್ಕೊಳ್ಬೋದು. ಸೊ ಎಗೇನ್ ಇದು ಬಂದು ಪ್ರಾಡಕ್ಟ್ ವಿತ್ ರಿಮೋಟಲ್ಲೂ ಸಹ ಆಪ್ರೇಟ್ ಮಾಡ್ಕೊಳ್ಬೋದು ನಿಮಗೆ. ಸೊ ಏನಿದೆಯಲ್ಲ ಇವೆನ್ ಹುಸಿ ರಿಮೋಟಲ್ಲಿ ಸಹ ಅಪ್ಲೈ ಮಾಡ್ಕೊಳ್ಬೋದು. ಮೆನು ಆಪ್ಷನ್ ಬರುತ್ತೆ ನಿಮಗೆ, ಪಿಕ್ಚರ್ ವ್ಯೂ ಬರುತ್ತೆ ನಿಮಗೆ. ಸೊ ಸ್ಕ್ರೀನ್ದು ಟೈಪ್ಸ್ ಆಫ್ ಸ್ಕ್ರೀನ್ ಬರುತ್ತೆ ಇದರಲ್ಲಿ ಆ್ಯಕ್ಚುಲಿ. ಸೊ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೂ ಸಹ ನೀವು ರಿಮೋಟಲ್ಲೂ ಸಹ ಕಂಟ್ರೋಲ್ ಮಾಡ್ಕೊಳ್ಬೋದು.
ಸೊ ಎಗೇನ್ ಇದು ಏನಿದೆಯಲ್ಲ ನಿಮಗೆ, ಸೊ ವಿತ್ ಚಾರ್ಜಬಲ್ ಸಹ ಇದೆ, ವಿತ್ ಡೈರೆಕ್ಟ್ ಪವರ್ ಮುಖಾಂತರನೂ ಸಹ ನೀವು ವರ್ಕೌಟ್ ಮಾಡ್ಕೊಳ್ಬೋದು. ಸಿ ಇವನ್ ಇನ್ನೂ ಒಂದು ಆಪ್ಷನ್ ಏನಿದೆ ಅಂದರೆ ಇದರಲ್ಲಿ ನೀವು ಯಾವುದು ಕ್ಲೈಂಟು ಡೇಟಾ ಸಹ ಸ್ಟೋರೇಜ್ ಮಾಡಿ ಇಟ್ಕೊಳ್ಬೋದು. ನೀವು ಅಪ್ ಟು ನೀವು ಏನು ಮೆಮೊರಿ ಕಾರ್ಡ್ ಯೂಸ್ ಮಾಡ್ತೀರಾ ಇಲ್ಲ ರ್ಯಾಮ್ ಕಾರ್ಡ್ ಯೂಸ್ ಮಾಡ್ತೀರಲ್ಲ, ಸೊ ಇದ್ರ ಮುಖಾಂತರ ನೀವು ಸ್ಟೋರೇಜ್ ಮಾಡಿ ಇಟ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ಲೈಂಟ್ ಬಂದರು, ಸಪೋಸ್ ನಾನೇ ನಿಮ್ಮ ಹತ್ರ ಬಂದೆ, ನಾನು ಸೊ ಕ್ಲೈಂಟಾಗಿ ನಾನೇ ಬರ್ತೀನಿ. ಸೊ ಇವತ್ತು ನಾನು ನನ್ನ ಸ್ಕಿನ್ ನೀವು ಅನಲೈಸ್ ಮಾಡಿದ್ರಿ, ಸೊ ಟ್ರೀಟ್ಮೆಂಟ್ ಮಾಡಿದ್ರಿ. ಸೊ ನೆಕ್ಸ್ಟ್ ನಾನು ಬರ್ತೀನಿ, ಡೇಟಾ ಸಹ ಸ್ಟೋರೇಜ್ ಮಾಡಿ ಇಟ್ಕೊಳ್ಬೋದು. ಫಾರ್ ಯಾವ ಥರ ಅಂದರೆ, ಇವಾಗ ನೋಡಿ, ನಾನು ಇವತ್ತು ಬಂದಿದ್ದೆ ನಿಮ್ಮ ಕ್ಲೈಂಟ್ಗೆ ಬಂದಿದ್ದೆ ನಾನು. ಸೊ ನಾನು ನಿಮ್ಮ ಸಲೂನ್ಗೆ ಏನಿದೆಯಲ್ಲ ನಾನು ಬಂದಿದ್ದೆ. ಸೊ ಇವತ್ತು ನಾನು ಚೆಕ್ ಮಾಡಿಸ್ಕೊಂಡಿದ್ದೆ ಸ್ಕಿನ್ನು. ನೀವು ಅದ್ರ ಪ್ರಕಾರ ನನಗೆ ಏನಿದೆಯಲ್ಲ, ಸೊ ಸ್ಕಿನ್ ಅನಲೈಸ್ ಮಾಡಿಬಿಟ್ಟು ನೀವು ಡೇಟಾ ಸ್ಟೋರೇಜ್ ಮಾಡಿರ್ತೀರಾ. ಸೊ ಸ್ಕಿನ್ ಅನಲೈಸ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೊಟ್ಟಿರ್ತೀರಾ ನನಗೆ. ಸೊ ಅದ್ರದ್ದು ನೆಕ್ಸ್ಟ್ ಟ್ರೀಟ್ಮೆಂಟ್ಗೆ ಬರ್ತೀನಿ. ಇಫ್ ಇನ್ ಕೇಸ್ ವರ್ಕ್ ಆಗ್ತಿಲ್ಲ ಅಂದಾಗ ನಾನು ಕೇಳ್ಬೋದು, ಸರ್ ಏನು ಯಾವುದೇ ಥರದ್ದು ಟ್ರೀಟ್ಮೆಂಟ್ ಕೊಟ್ಟಿರಲಿಲ್ಲ ಸರ್, ನನ್ನ ಸ್ಕಿನ್ ಮೊದಲು ಯಾವ ಥರ ಇತ್ತು ಅದೇ ಥರನೂ ಇವಾಗಲೂ ಇದೆ, ನನ್ನ ಏರ್ ಫಾಲ್ ಆ ಥರ ಇತ್ತು, ಎಗೇನ್ ಹಾಗೆ ಪ್ರಾಬ್ಲಮ್ ಇದೆ ಅಂದಾಗ ನೀವು ಅವ್ರಿಗೆ ವಿತ್ ಬೇಕಿದ್ರೆ ಸ್ಟೋರೇಜ್ ಮಾಡಿರ್ತೀರಲ್ಲ, ವಿಡಿಯೋ ತೋರಿಸ್ಬೋದು. ಸರ್ ಲೈಕ್ ಈ ಥರದ್ದು ಇತ್ತು ನಿಮ್ಮದು ಪ್ರೀವಿಯಸ್ಸು, ಸೊ ನನ್ನ ಹತ್ರ ಟ್ರೀಟ್ಮೆಂಟ್ ಬಂದಾಗ ಎಗೇನ್ ಈ ಥರ ಬಂದಿದೆ ನೀವು, ಸೊ ಈ ಥರ ಮಾಡ್ಬೋದು. ಆ್ಯಂಡ್ ಎಗೇನ್ ಇಫ್ ಯು ಏನಾದರೂ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಏನಾದರೂ ಡೌಟ್ ಇತ್ತು ಅಂದರೆ ನೀವು ಡೈರೆಕ್ಟ್ ಕಾಮೆಂಟ್ ಮಾಡಿ. ಸೊ ಈವನ್ ಡೈರೆಕ್ಟ್ ಮೆಸೇಜ್ ಸಹ ಮಾಡಿ. ಸೊ ನಿಮ್ಮ ಕಾಮೆಂಟ್ಸ್ಗಳಿಗೆ ನಾನು ರಿಪ್ಲೈ ಕೊಡ್ತೀನಿ. ಸೊ ಯಾವುದೇ ಥರದ್ದು ಡೌಟ್ ಇತ್ತು ಅಂದ್ರೂ, ಮಿಷಿನ್ ಬಗ್ಗೆ ಆಗಲಿ ಇಲ್ಲ ಪ್ರಾಡಕ್ಟ್ ಬಗ್ಗೆ ಏನಾದರೂ ಇದ್ರೂ, ಸೊ ನೀವು ಕಮೆಂಟ್ಸ್ ಮಾಡ್ಬೋದು. ಕಮೆಂಟ್ ಸೆಕ್ಷನ್ ಆನ್ ಆಗಿದೆ, ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಆನ್ ಮಾಡಿ. ಸೊ ನಾನು ಏನಿದೆಯಲ್ಲ ಅದ್ರ ಬಗ್ಗೆ ನಿಮ್ಮದು ಏನು ಕ್ವಶನ್ ಕೇಳ್ತೀರಲ್ಲ, ಸೊ ಅದ್ರ ಬಗ್ಗೆ ನಾನು 100% ನಿಮಗೆ ಏನೇ ಡೌಟ್ ಇದ್ರೂ ನಾನು ಕಳಿಸ್ಕೊಡ್ತೀನಿ. ಸೊ ಇದ್ರ ಪ್ರೈಸ್ ಏನಿದೆ ಫ್ರೆಂಡ್ಲಿ ಬಜೆಟ್ ಇದೆ. ಸೊ ಡೈರೆಕ್ಟ್ ಡ್ಯಾಮ್ ಮಾಡಿ ನಾನು ನಿಮಗೆ 100% ನಾನು ವಿತ್ ಇಮಿಡಿಯೇಟ್ಲಿ ಸಹ ನಾನು ರಿಪ್ಲೈ ಕೊಡ್ತೀನಿ ನಿಮಗೆ. ಸೊ ಪ್ರೈಸ್ ಆಗಲಿ ಕ್ವಾಲಿಟಿ ಬಗ್ಗೆ ಆಗಲಿ ಯಾವ ಥರ ಇದೆ ಫೀಚರ್ಸು ಸಹ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಏನಿದೆ ನಿಮ್ಮ ಕಮೆಂಟ್ ಬಗ್ಗೆ, ತುಂಬ ಜನ ಎಕ್ಸಾಕ್ಟ್ಲಿ ಕಾಸ್ಟ್ ಬಗ್ಗೆ ಕೇಳ್ತಾ ಇದ್ದೀರಿ. ಸೊ ಡೈರೆಕ್ಟ್ ಡ್ಯಾಮ್ ಮಾಡಿ ನಾನು ನಿಮ್ಗೆ ಇಮಿಡಿಯೇಟ್ಲಿ ಸಹ ರಿಪ್ಲೈ ಕೊಡ್ತೀನಿ ನಾನು ನಿಮಗೆ. ಸೊ ಆ್ಯಂಡ್ ಲೆಟ್ ಸ್ಟಾರ್ಟ್. ನಾನು ಮಿಷಿನ್ನ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ಏನಿದೆಯಲ್ಲ ಡಿಸ್ಪ್ಲೇದು. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಮಿಷಿನ್ ಬಂದು ಸ್ಕಿನ್ ಆ್ಯಂಡ್ ಹೇರ್ ಅನಲೈಸ್ ಎರಡೂ ಸಹ ಮಾಡ್ಬೋದು. ಸ್ಕಿನ್ ಮೀನ್ಸ್ ನೀವು ಫೇಸ್ದಾಗಿರ್ಬೋದು, ಇವನ್ ಬಾಡಿದು ಸಹ ಡ್ಯಾಮೇಜ್ ಏನಿದೆಯಲ್ಲ ಅದ್ರದ್ದು ಸಹ ಅನಲೈಸ್ ಮಾಡ್ಕೊಳ್ಳುತ್ತೆ ಇದು. ವಿತ್ ಸ್ಟೋರೇಜ್ ಆಪ್ಷನಲ್ಲಿ ವಿತ್ 50x ಆ್ಯಂಡ್ 200x ಜೂಮ್, ಇದರಲ್ಲಿ ವಿತ್ 1080 ಕ್ಲಾರಿಟಿ ಪಿಕ್ಕಲ್ಲಿ ನಿಮಗೆ ಸಹ ಡಿಸ್ಪ್ಲೇ ಶೋ ಆಗುತ್ತೆ. ಇವೇನು ಏನಪ್ಪ ಅಂದರೆ ಫೋರ್ಸ್ ಲಿಫ್ಟ್ ಮಾಡಿಕೊಂಡು ನೀವು ಡಿಸ್ಪ್ಲೇನ ಸಹ ನೋಡ್ಕೊಳ್ಬೋದು. ಸೊ ಅದು ಯಾವ ಥರ ತೋರಿಸುತ್ತೆ ಮತ್ತು ಯಾವ ಥರ ಅನಲೈಸ್ ಆಗುತ್ತೆ ಅಂದರೆ ನಾನು ತೋರಿಸ್ಕೊಡ್ತೀನಿ. ಏನು ನೋಡ್ತಾ ಇದ್ದೀರಲ್ಲ, ಇದು ಮಿಷಿನ್ ಇದೆ ನಿಮಗೆ. ಸೊ ಓಕೆನಾ, ನೋಡಿ ಡಿಸ್ಪ್ಲೇ ಎಷ್ಟು ದೊಡ್ಡದಾಗಿದೆ. ಮ್ಯಾಕ್ಸಿಮಮ್ ಸ್ಮಾರ್ಟ್ ಟಿ ವಿ ಥರನೇ ಬರುತ್ತೆ ನಿಮಗೆ. ಸೊ 100% ಕ್ಲಾರಿಟಿ, HD ಕ್ಲಾರಿಟಿ ಏನಿದೆಯಲ್ಲ ಅದ್ರ ಮುಖಾಂತರ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಯಾವುದೇ ಥರದ್ದು ಕಾಮೆಂಟ್ಸ್ಗಳಿದ್ರೂ ಸಹ ಡೈರೆಕ್ಟ್ ಕಾಮೆಂಟ್ ಮಾಡಿ. ಸೊ ನಾನು 100% ನಿಮಗೆ ಪ್ರೈಸ್ ಡೌಟ್ ಇತ್ತಾ ಇಲ್ಲ ಮಿಷಿನ್ ಬಗ್ಗೆ ಡೌಟ್ ಇತ್ತಾ ನಾನು ತಿಳಿಸ್ಕೊಡ್ತೀನಿ. ಸೊ ಕಾಮೆಂಟ್ ಮಾಡಿ, ಡೈರೆಕ್ಟ್ ಡ್ಯಾಮ್ ಮೆಸೇಜ್ ಮಾಡಿ. ಸೊ ಅದೇ ಥರ ಇಫ್ ಇನ್ ಕೇಸ್ ನೆಕ್ಸ್ಟ್ ಲೈವ್ನಲ್ಲಿ ನನಗೆ ಯಾವುದೋ ಪ್ರಾಡಕ್ಟ್ನ ತರಬೇಕು ಅಂತ ನಿಮ್ಗೆ ಅನಿಸಿದ್ರೆ, ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ಬಗ್ಗೆ ಡೌಟ್ ಇತ್ತು, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂದರೆ ಏನಿದೆ ಕಾಮೆಂಟ್ಸ್ ಬಾಕ್ಸ್ನಲ್ಲೂ ಸಹ ಡೈರೆಕ್ಟ್ ಕಾಮೆಂಟ್ ಮಾಡಿ, ಅದರ್ವೈಸ್ ಡೈರೆಕ್ಟ್ ಡ್ಯಾಮ್ ಮಾಡಿ. ಸೊ 100% ನನ್ನ ನೆಕ್ಸ್ಟ್ ಪ್ರಾಡಕ್ಟಲ್ಲಿ ಯಾವುದು ಜಾಸ್ತಿ ಇರುತ್ತೆ, ಕಸ್ಟಮರ್ ಯಾವುದನ್ನ ಕೇಳಿರ್ತೀರಲ್ಲ, ಸೊ ನಾನು ಅದನ್ನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಲೈವಲ್ಲಿ ಬಂದು. ಸೊ ಯಾರೆಲ್ಲ ನಮ್ಮದು ಲೈವ್ಗೆ ಜಾಯ್ನ್ ಆಗಿಲ್ಲ, ಸೊ ಜಾಯ್ನ್ ಆಗಿ ಇಮಿಡಿಯೇಟ್ಲಿ. ಸೊ ನನ್ನ ಆಪರ್ಚುನಿಟಿ ಏನಿದೆಯಲ್ಲ ಇವಾಗ ಲೈವಲ್ಲಿ, ಸೊ ಇವನ್ ನಾನು ಅದನ್ನು ತೋರಿಸ್ಕೊಡ್ತೀನಿ ಈಸಿಯಾಗಿ. ನಿಮಗೆ ಇದು ಪವರ್ ಬಟನ್ ಬರುತ್ತೆ ಇಲ್ಲಿ. ಪವರ್ ಬಟನ್ ಬರುತ್ತೆ ನಿಮಗೆ. ಸೊ ಪವರ್ ಡಿಸ್ಪ್ಲೇ ಆನ್ ಆಗುತ್ತೆ. ಓಕೆ, ಸೇಮ್ ನೋಡಿ ಬಗ್ಗೆ ನಾನು ತೋರಿಸ್ತೀನಿ ಬೇಕಿದ್ರೆ. 1 ಸೆಕೆಂಡ್. ದ ಡೇಟಾ ಕಾರ್ಡ್ ಹ್ಯಾಸ್ ಬಿನ್ ಇನ್ಸರ್ಟೆಡ್ ಅಂತ ತೋರಿಸ್ತಾ ಇದೆ. ಮೀನ್ಸ್ ಆಲ್ರೆಡಿ ನಾನು ಡೇಟಾ ಕಾರ್ಡ್ ಹಾಕಿದ್ದೀನಿ. ಸೊ ನೀವು ಯಾವ ಥರ ಏನು ಮಾಡ್ತೀರಲ್ಲ, ಸ್ಕಿನ್ ಅನಲೈಸ್ ಆಗಿರ್ಬೋದು, ಸೊ ಅದು ಡೇಟಾದಲ್ಲಿ ಸ್ಟೋರೇಜ್ ಆಗಿರುತ್ತೆ. ಸೊ ಏನೇ ಥರದ್ದು ಡೌಟ್ ಇದ್ರೂ ಸಹ ಕಾಮೆಂಟ್ ಮಾಡಿ.
ಸೊ ಕಮೆಂಟ್ಸ್ ಬಗ್ಗೆ ನಾನು ನಿಮ್ಗೆ ಇಮಿಡಿಯೇಟ್ಲಿ ನಾನು ರಿಪ್ಲೈ ಕೊಡ್ತೀನಿ, ಡೈರೆಕ್ಟ್ ಡ್ಯಾಮ್ ಮಾಡಿ ಸಹ. ಇದು ಇನ್ಸರ್ಟ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ ಡೈರೆಕ್ಟ್ ನೋಡಿ. ಸೊ ನೋಬ್ಸ್ ಏನಿದೆಯಲ್ಲ ಅದು ಇನ್ಸರ್ಟ್ ಆಗಿದೆ. ಸೊ ನಿಮಗೆ ಡಿಸ್ಪ್ಲೇ ಇದಿರುತ್ತೆ. ಸೊ ಇದರಲ್ಲಿ ನೀವು ಏನು ಅನಲೈಸ್ ಮಾಡ್ತಿರಲ್ಲ, ಇವನ್ 50x ಬೇಕಾ ಇಲ್ಲ 200x ಜೂಮ್ದು ಲೆನ್ಸ್ ಬೇಕಾ, ಸೊ ನೀವು ಯಾವುದಾದ್ರೂ ಸಹ ಫಸ್ಟ್ ಹಾಕ್ಕೊಳ್ಳಿ. ಸೊ ಜಸ್ಟ್ ಲಾಕ್ ಆಪ್ಷನ್ ಇರುತ್ತೆ ನಿಮಗೆ, ಇವನ್ ಈಸಿ ಇನ್ಸರ್ಟ್ ಇರುತ್ತೆ ನಿಮಗೆ. ಮಾರ್ಕ್ ಆಪ್ಷನಲ್ಲಿ ಮಾರ್ಕ್ ಮಾಡ್ಕೊಂಡು ಇದು ಮಾಡ್ಕೋಬೋದು ನಿಮಗೆ. ಸೊ ಇಲ್ಲಿ ಮಾರ್ಕ್ ಬರುತ್ತೆ ನಿಮಗೆ ಆ್ಯಕ್ಚುಲಿ. ಸೊ ಇದರಲ್ಲಿ ನಾನು ತೋರಿಸ್ಕೊಡ್ತೀನಿ ನೋಡಿ, ಏನು ನೋಬ್ಸ್ ಇದೆಯಲ್ಲ 100% ನಾನು ತೋರಿಸ್ಕೊಡ್ತೀನಿ ನೋಡಿ. ಸೊ ನೀವು ಇಮೇಜ್ ಸಹ ಕ್ಯಾಪ್ಚರ್ ಮಾಡ್ಕೊಳ್ಬೋದು. ಸೊ ಇಮೇಜ್ ಸಹ ಕ್ಯಾಪ್ಚರ್ ಮಾಡ್ಕೊಳ್ಬೋದು. ಆ್ಯಂಡ್ ಏನಿದೆಯಲ್ಲ ಇದರಲ್ಲಿ ನಿಮಗೆ ಸ್ಲಿಪ್ ಬರುತ್ತೆ, ಅಂದರೆ ಫುಲ್ HD ಸ್ಲಿಪ್ ಬರುತ್ತೆ. ಸ್ಕ್ರೀನ್ ವೈಸಲ್ಲಿ 1 2 3 4 ಈ ಥರ ಸ್ಲಿಪ್ ಸ್ಕ್ರೀನ್ ಬರುತ್ತೆ. ಹೇಗೆ ನಿಮ್ಮದು ಇದು ವಿತ್ ಲೈಟಲ್ಲಿ ವರ್ಕ್ ಆಗುತ್ತೆ. ಸೊ LED ಲೈಟ್ದು ಸಹ ಶೋ ಆಗುತ್ತೆ ನಿಮಗೆ. ಸೊ ಆನ್ ಮಾಡ್ಕೊಳ್ಬೋದು. ಸೊ ನಾನು ಇವಾಗ ವರ್ಕ್ ಮಾಡಿ ತೋರಿಸ್ತೀನಿ. ನೋಡಿ ಏನಿದೆ, ಇದು ಸ್ಲಿಪ್ಪಿಂಗ್ ಬರುತ್ತೆ ನಿಮಗೆ. ಸ್ಕ್ರೀನ್ದು ಸ್ಲಿಪ್ ಏನಿದೆಯಲ್ಲ ಅದರದ್ದು ಬರುತ್ತೆ ನಿಮಗೆ ಆ್ಯಕ್ಚುಲಿ. ಸೊ ಇವಾಗ 2 ಸ್ಲಿಪ್ ಏನಿದೆಯಲ್ಲ ನೋಡಿ, 2 ಸ್ಕ್ರೀನ್ ಇದು ಶೋ ಆಗ್ತಾ ಇದೆ ನಿಮಗೆ. ಸೊ ಸೆಕೆಂಡ್ ಇದು ಮಾಡ್ತೀರಾ, ಸೊ 3 ವೇಯಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ 4 ವೇಯಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಸಿಂಗಲ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ನಿಮಗೆ. ಸೊ 1 ಸೆಕೆಂಡ್ ನಾನು ಇವಾಗ ಸ್ಕಿನ್ ಅನಲೈಸ್ ಮಾಡಿಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಯೋಗೇಶ್ ಡಿಸ್ಪ್ಲೇ ತೋರಿಸಿ, ಡಿಸ್ಪ್ಲೇ ಕಾಣಿಸ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಕ್ಲೈಂಟ್ ಬಂದರು, ಯಾವ ಥರ ಸ್ಕಿನ್ ಅನಲೈಸ್ ಮಾಡ್ತೀರಾ ಅನ್ನೋದ್ರದ್ದು ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದ್ರ ಪ್ರೋಸೆಸ್ ಮುಖಾಂತರ ಅವ್ರದ್ದೇನಿದೆ, ಆ್ಯಕ್ನಿ ಇದೆಯಾ, ಟ್ಯಾನ್ ಇದೆಯಾ, ಇಲ್ಲ ಓವರ್ ಸ್ಕಿನ್ ಡ್ಯಾಮೇಜ್ ಆಗಿದೆಯಾ, ಸೊ ಇನ್ನರ್ ಲೇಯರ್ ಮತ್ತು ಎಪಿಡರ್ಮಲ್ ಲೇಯರ್ಗಳು ಏನಿದೆಯಲ್ಲ ಅದ್ರದ್ದು ಸಹ ಶೋ ಆಗುತ್ತೆ. ಸೊ ಅದ್ರ ಮುಖಾಂತರ ನೀವು ನೆಕ್ಸ್ಟ್ ಪರ್ಪಸ್ ಏನು ಟ್ರೀಟ್ಮೆಂಟ್ ಕೊಡ್ತೀರಾ ನೀವು ಸ್ಕಿನ್ಗೆ, ಇವನ್ ಹೈಡ್ರಾಫೇಶಿಯಲ್ ಆಗಿರ್ಬೋದು, ಇಲ್ಲ ಅದೇನು ಟ್ರೀಟ್ಮೆಂಟ್ ಇದೆಯಲ್ಲ, ಸೊ ನೀವು ಅದನ್ನು ಸಹ ನೀವು ಕೊಡ್ಬೋದು. ಸೊ ಏನು ನೋಡ್ತಾ ಇದ್ದೀರಲ್ಲ, ಸೊ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. 1 ಸೆಕೆಂಡ್, ಸೊ ನಾನು ಇವ್ರ ಸ್ಕಿನ್ ಮೇಲೆ ನಾನು ಟಚ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಸೊ ಎಷ್ಟು ಕ್ಲಿಯರಾಗಿ ಇನ್ನರ್ ಲೇಯರ್ದು ತೋರಿಸ್ತಾ ಇದೆ ನೋಡಿ, ಬೇಕಿದ್ರೆ ನಿಮಗೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ನಾನು ಅವಾಗಲೇ ಹೇಳ್ದಂಗೆ ನೋಡಿ, ಈ ರೈಟ್ ಸೈಡ್ ಬಟನ್ ಏನಿದೆಯಲ್ಲ ಅದು ಕ್ಲಿಕ್ ಮಾಡಿಕೊಂಡ್ರೆ ನೀವು 2 ವೇಯಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಆ್ಯಕ್ಚುಲಿ. ಅದು 3 4 ಆ್ಯಂಡ್ ಸಿಂಗಲ್ ಡಿವಿಷನಲ್ಲಿ ಆಗುತ್ತೆ. ಸೊ ನೀವು ಇಮೇಜ್ ಏನಾದರೂ ನೀವು ಇಮೇಜ್ ಸಹ ಕ್ಲಿಕ್ ಮಾಡಿಕೊಂಡು ಸ್ಟೋರೇಜ್ ಮಾಡ್ಕೊಳ್ಬೋದು. ಸೊ ಇಮೇಜ್ ಏನಾದರೂ ಕ್ಲಿಕ್ ಮಾಡ್ತೀರಿ ಅಂದರೆ ಕ್ಯಾಪ್ಚರ್ ಆಪ್ಷನ್ ಇದೆ ನಿಮಗೆ ಇಲ್ಲಿ. ಸೊ ಕ್ಯಾಪ್ಚರ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಮೇಜ್ ಸ್ಟೋರೇಜ್ ಆಗಿ ಉಳ್ಕೊಡುತ್ತೆ ಬೇಕಿದ್ರೆ ನಿಮಗೆ. ಇದೆ ಬರ್ತಾಯಿದೆ. ಓಕೆ, ಸೊ ಎಕ್ಸಾಕ್ಟ್ಲಿ ಏನಿದೆಯಲ್ಲ, ಸೊ ನೀವು ಈ ಥರ ಸ್ಕಿನ್ ಅನಲೈಸ್ ಮಾಡಿಕೊಂಡು ಅವ್ರದ್ದು ಏನು ಸ್ಕಿನ್ ಡ್ಯಾಮೇಜ್ ಆಗಿದೆ ಅದ್ರ ಪ್ರಕಾರ ನೀವು ಟ್ರೀಟ್ಮೆಂಟ್ ಅವ್ರಿಗೆ ಕೊಡ್ಬೋದು. ಸೊ 100% ಇದು ಟೆಕ್ನಿಕಲಿ ಇರುತ್ತೆ. ಸೊ ಎಷ್ಟೋ ಜನ ಕ್ಲೈಂಟ್ಸ್ ಬಂದ್ರೂ, ಸೊ ನೀವು ತುಂಬ ಟೆಕ್ನಿಕಲ್ ಆಗಿದ್ದೀರಾ ಸರ್, ಟೆಕ್ನಿಕಲ್ ಆಗಿ ತಿಳ್ಕೊಂಡಿದ್ದೀರಾ ಅಂದ್ಬಿಟ್ಟು ಎಗೇನ್ ಕ್ಲೈಂಟ್ ನಿಮ್ಮ ಹತ್ರ 100% ಬಂದೇ ಬರ್ತಾರೆ. ಸೊ ಇದು ಟ್ರೆಂಡಿಂಗಲ್ಲಿ ಇವಾಗ ನೀವು ಸ್ಕಿನ್ ಹೈಡ್ರಾಫೇಶಿಯಲ್ ಮಾಡ್ತಾ ಇದ್ದೀರಿ ಅಂದರೆ 100% ಸ್ಕಿನ್ ಅನಲೈಸ್ ಮಾಡಲಿಕ್ಕೆ ಮೆಷಿನ್ ಯೂಸ್ ಆಗೇ ಆಗುತ್ತೆ. ವಿತ್ ಇನ್ನರ್ ಲೇಯರ್, ಎಪಿಡರ್ಮಲ್ ಲೇಯರ್ ಏನಿದೆಯಲ್ಲ, ಸೊ ಅದ್ರದ್ದು ಸಹ ಆಗುತ್ತೆ ನಿಮಗೆ. ಇವನ್ ಡೇಟಾ ಸ್ಟೋರೇಜ್ ಮಾಡ್ಕೊಳ್ಳಿ. ಸೊ ಇದು ಸ್ಕಿನ್ ಆಯಿತು, ನಾಟ್ ಫಾರ್ ಫೇಸ್ ಅಂತ ಅಲ್ಲ. ಸೊ ಇವೇ ನೀವು ಹ್ಯಾಂಡಿದು ಸಹ ತೋರಿಸ್ಕೊಳ್ಬೋದು. ಹ್ಯಾಂಡ್ದು ಸ್ಕಿನ್ ಏನು ಡ್ಯಾಮೇಜ್ ಆಗಿದೆ, ಅದ್ರದ್ದು ಏನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ, ಸೊ ಅದ್ರ ಬಗ್ಗೆನೂ ತೋರಿಸುತ್ತೆ. ಸೇಮ್ ಅದೇ ರೀತಿ ನಿಮಗೆ
ಹೇರ್ದು ಸಹ ಇವಾಗ ಡ್ಯಾಂಡ್ರಫ್ ಇದೆಯಾ, ಏರ್ ಫಾಲ್ಟ್ ಇದೆಯಾ, ರೂಟ್ದು ಏನಾದರೂ ಪ್ರಾಬ್ಲಮ್ ಇದೆಯಾ, ಸೊ ಅದು ಸಹ ಸೋ ಆಗುತ್ತೆ ನಿಮಗೆ. ಸೊ ಏನಾದರೂ ಡೌಟ್ ಇದ್ದರೆ ಇವೇನು ಕೇಳ್ಬೋದು ನೀವು, ಕಮೆಂಟ್ ಸೆಕ್ಷನ್ ಆನ್ ಆಗಿದೆ, ಕಮೆಂಟಲ್ಲಿ ನೀವು ಡೌಟ್ ಕೇಳಿ. ವಿತ್ ನೋಡಿ ಇವಾಗ ವಿತ್ ಇದು ಪ್ರೂಫಲ್ಲಿ ಬರುತ್ತೆ ನಿಮಗೆ. ಸ್ಕಿನ್ ರೂಟ್ ಯಾವ ಥರ ಇದೆ, ಹೇರ್ ರೂಟ್ ಯಾವ ಥರ ಇದೆ ನೋಡಿ. ಕಾಮೆಂಟ್ ಸಾರಿ. ಸೊ ಇದು ಹೇರ್ ಅನಲೈಸ್ ಮಾಡ್ತಾ ಇದೆ. ಲೈಕ್ ಏನಿದೆಯಲ್ಲ ಇವಾಗ ರೂಟ್ ಸೊ ಎಷ್ಟು ಕ್ಲಿಯರಾಗಿ HD ಜೂಮಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ಇದ್ರ ಮುಖಾಂತರ ನೀವೇನಿದೆ ಅವ್ರದ್ದು ಏರ್ ಫಾಲ್ ಇದೆಯಾ, ಹೇರ್ ರೂಟ್ ಯಾವ ಥರ ಸ್ಟ್ರಾಂಗ್ ಇಲ್ವಾ, ವೀಕ್ ಇದೆಯಾ, ಏನು ಫಾಲ್ಸ್ ಇದೆ ಅದ್ರದ್ದು ಬಗ್ಗೆ ನೀವು ಅನಲೈಸ್ ಮಾಡಿಬಿಟ್ಟು ಸಹ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಸೇಮ್ ಅದೇ ರೀತಿ ಸ್ಕಿನ್ನು ಸಹ ಅನಲೈಸ್ ಮಾಡಿಸ್ಕೊಳ್ತೀರಾ. ಸೊ ಇದು ಒಂದು ಲೆನ್ಸ್ ಆಯಿತು ಅಂದರೆ ಸೇಮ್ ಅಗೇನ್ ಬೇರೆ ಥರದ್ದು ಲೆನ್ಸ್ ಬರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಬರುತ್ತೆ 200x, ಸ್ವಲ್ಪ ಕ್ಲಾರಿಟಿ ಜೂಮ್ ವೈಸಲ್ಲಿ ನಿಮ್ಗೆ ಇನ್ನೂ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ಇದು 200x ಜೂಮ್ ಲೆನ್ಸ್ ಬರುತ್ತೆ. ಇವಾಗ ನಾನೇನು ಇನ್ಸರ್ಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಲ್ಲ, ಸೊ 200x ಜೂಮ್ದು ಬರುತ್ತೆ ನಿಮಗೆ. ಸೊ ಮೀನ್ಸ್ ಕ್ಲಾರಿಟಿ ಇನ್ನು 50xಗಿಂತ ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ಅಗೇನ್ 50xಲ್ಲಿ ನೀವು ಯಾವ ಥರ ಅನಲೈಸ್ ಮಾಡಿದ್ರಿಲ್ಲ, ಸೊ ಅದೇ ಥರ ಜೂಮ್ ಮಾಡ್ಕೊಂಡು ನೀವು ಅನಲೈಸ್ ಮಾಡ್ಕೊಳ್ತೀರಾ. ಪಿಕ್ ಬೇಕು ಅಂದರೆ ಪಿಕ್ ಸಹ ಸ್ಟೋರೇಜ್ ಮಾಡಿ ಇಟ್ಕೊಳ್ಬೋದು. ನಾಟ್ ಸ್ಕಿನ್ ಮತ್ತು ಹೇರ್ ಅನ್ನಲ್ಲ, ಫುಲ್ ಬಾಡಿ ಸಹ ಅನಲೈಸ್ ಮಾಡ್ಬೋದು. ನಿಮ್ಮದು ಏನು ಸ್ಕಿನ್ನಲ್ಲಿ ಡ್ಯಾಮೇಜ್ ಆಗಿದೆ, ಸೊ ಯಾವ ಥರ ಡ್ಯಾಮೇಜ್ ಆಗಿದೆ ಮೀನ್ಸ್ ಇವಾಗ ನಾವು ನೋಡಿದ ತಕ್ಷಣ ಎಪಿಡರ್ಮಲ್ ಲೇಯರ್ ಯಾವ ಥರ ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾಗಲ್ಲ. ಸೊ ಇನ್ನರ್ ಲೇಯರ್ ಯಾವ ಥರ ಡ್ಯಾಮೇಜ್ ಆಗಿದೆ ಅನ್ನೋದು ಗೊತ್ತಾಗಲ್ಲ. ಸೊ ಇದ್ರ ಮುಖಾಂತರ ನೀವು ಇನ್ನರ್ ಲೇಯರ್ ಏನು ಡ್ಯಾಮೇಜ್ ಆಗಿದೆಯಲ್ಲ, ಸೊ ಅದನ್ನು ಅನಲೈಸ್ ಮಾಡಿಕೊಂಡು ನೀವು ಸೊ ನೆಕ್ಸ್ಟ್ ನೀವೇನು ಟ್ರೀಟ್ಮೆಂಟ್ ಪ್ರಪೋಸ್ ಮಾಡ್ತೀರಲ್ಲ, ಸೊ ಆ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಕಾಲೇಜ್. ಸೊ ಯಾವುದೇ ಥರದ್ದು ಡೌಟ್ ಇತ್ತು ಅಂದರೆ ನೀವು ಕಮೆಂಟ್ ಮಾಡಿ. ಸೊ ಯಾವುದೇ ಥರದ್ದು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಸೊ ತುಂಬ ಜನ ಪ್ರೈಸ್ ಬಗ್ಗೆ ಕೇಳ್ತಾ ಇದ್ದೀರಾ. ಹೌದು, ಡೈರೆಕ್ಟ್ ಡ್ಯಾಮ್ ಮಾಡಿ. ಸೊ ನಾನು ನಿಮಗೆ ಪ್ರೈಸ್ ಮತ್ತು ಪ್ರಾಡಕ್ಟ್ ಡೀಟೇಲ್ಸ್ ಬಗ್ಗೆ ನಾನು ಇಮಿಡಿಯೇಟ್ಲಿ ರಿಪ್ಲೈ ಕೊಡ್ತೀನಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾನು ಯಾವುದನ್ನ ತರಬೇಕು ಅನ್ನೋದ್ರ ಬಗ್ಗೆಯೂ ಸಹ ನೀವು ಕಾಮೆಂಟ್ ಮಾಡಿದರೆ 100% ಅದೇ ಪ್ರಾಡಕ್ಟ್ನ ನಾನು ತಂದು ಸೊ ಯಾವ ಥರ ಯೂಸ್ ಆಗುತ್ತೆ, ಆ ಪ್ರಾಡಕ್ಟಿಂದ ನಿಮಗೆ ಬಿಸ್ನೆಸ್ ಯಾವ ಥರ ಇಂಪ್ರೂವ್ ಆಗುತ್ತೆ, ಯಾವ ಥರ ಇಂಪ್ರೂವ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಯೂಸ್ ಮಾಡ್ಕೊಳ್ತೀನಿ. ಸೊ 100% ನಾನು ಇವತ್ತು ಏನು ಪ್ರಾಡಕ್ಟ್ ತಂದಿದ್ದೀನಲ್ಲ ನಿಮಗೆ, ಸೊ 100% ಯೂಸ್ ಆಗೋಂಥದ್ದು. ಇವಾಗಿನ ಟ್ರೆಂಡಿ ಇದರಲ್ಲಿ ನೀವೇನು ನಾನು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿ ನಿಮ್ಮನ್ನು ಸೇರಿ ಸ್ಕಿನ್ ಮತ್ತು ಹೇರ್ ಫಾಲ್ಸ್ ಬಗ್ಗೆ ತುಂಬ ಜನ ಕೇರ್ ಮಾಡ್ತೀರಾ. ಸೊ ಆ ಕೇರ್ಗೋಸ್ಕರನೇ ಇದು ತುಂಬ ಯೂಸ್ ಆಗೋಂಥ ಪ್ರಾಡಕ್ಟು. 100% ಕೆಲವರು ಎಕ್ಸ್ಪರ್ಟ್ಗಳಿಗೆ ಗೊತ್ತಿರುತ್ತೆ, ಬೇರೆ ಥರದ್ದು ಮಿಷಿನ್ ಯೂಸ್ ಮಾಡ್ತೀರಾ. ಬಟ್ ಫ್ರೆಂಡ್ಲಿ ಬಜೆಟಲ್ಲಿ ಎಲ್ಲ ಸಲೂನ್ಗಳಲ್ಲೂ ಯೂಸ್ ಆಗೋಂಥ ಒಂದು ಮೆಷಿನ್ ಇದೆ. ಸೊ ಇದು ಅವೈಲೇಬಲ್ ಇದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಅವೈಲೇಬಲ್ ಇದೆ. ವೈಭವ್ ಸ್ಟೋರ್ OTC ರೋಡ್, ವೈಭವ್ ಸ್ಟೋರ್ OTC ರೋಡ್, ಶಾರದಾ ಥಿಯೇಟರ್ ಆಪೋಸಿಟ್, ಅಬೌವ್ ICICI ಬ್ಯಾಂಕ್ ಫಸ್ಟ್ ಫ್ಲೋರ್ನಲ್ಲಿ ಇದೆ. ಸೊ ಇಲ್ಲಿ ಬಿಟ್ಟು ಬೇರೆ ಸಿಗುತ್ತೆ ಇಲ್ಲ. ಸೊ ಹೇಗೆ ನೀವು ಆನ್ಲೈನಲ್ಲೂ ಸಹ ಆರ್ಡ್ರ್ ಮಾಡ್ಬೋದು. ಸೊ ಡೋರ್ ಡೆಲಿವರಿ ಸರ್ವಿಸ್ ಸಹ ನಾನು ಕೊಡ್ತೀನಿ, ಪ್ರಾಬ್ಲಮ್ ಇಲ್ಲ. ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೂ ಡೈರೆಕ್ಟ್ ಡ್ಯಾಮ್ ಮಾಡಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾನು ಯಾವುದನ್ನು ತರ್ಬೋದು ಅನ್ನೋದ್ರ ಬಗ್ಗೆಯೂ ಸಹ ಕಾಮೆಂಟ್ ಮಾಡಿ. ಸೊ ನಿಮ್ಮದು ಯಾವುದೇ ಪ್ರಾಡಕ್ಟ್ ಇತ್ತು, ಫಾರ್ ಎಕ್ಸಾಂಪಲ್ ಇದು ಅಲ್ಲ, ಸಲೂನ್ ಚೇರ್ ಬಗ್ಗೆ ಇತ್ತಾ, ಹೇರ್ ಕಟಿಂಗ್ ಇತ್ತಾ, ಮೆಷಿನರಿ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಬ್ಯೂಟಿ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ನೀವು ಸಲೂನ್ ಪ್ಲಾನ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆನೂ ಟಿಪ್ಸ್ ಬೇಕಾ, ಪ್ರಾಡಕ್ಟ್ಗಳು ಬೇಕಾ, ಯಾವುದೇ ಥರದ್ದು ಇದ್ರೂ ಸಹ ನೀವು ಕ್ವೆಶನ್ ಮಾಡಿ, ಡೈರೆಕ್ಟ್ ಡ್ಯಾಮ್ ಮಾಡಿ. ಸೊ ಕಾಂಟ್ಯಾಕ್ಟ್ ನಂಬರ್ ನಾನು
ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಏನು ಕೊಟ್ಟಿರ್ತೀನಲ್ಲ ಸೊ ಅವೈಲೇಬಲ್ ಇರುತ್ತೆ. ಈವನ್ ಕಾಮೆಂಟ್ ಸೆಕ್ಷನ್ ಆಗಿರುತ್ತೆ, ನಿಮ್ಮ ಕಾಮೆಂಟ್ ಸೆಕ್ಷನ್ಗೆ ಇಮಿಡಿಯೇಟ್ಲಿ ರಿಪ್ಲೈ ಸಹ ನಾವು ಕೊಡ್ತೀವಿ. ಸೊ ಯಾವುದೇ ಥರದ್ದು ನೀವು ಚಿಕ್ಕ ಸಲೂನಾದರೂ ಓಪನ್ ಮಾಡ್ತಾಯಿರಿ, ದೊಡ್ಡ ಸಲೂನಾದರೂ ಓಪನ್ ಮಾಡ್ತಾಯಿದ್ರಿ, 100% ನಿಮ್ಮ ಫ್ರೆಂಡ್ಲಿ ಬಜೆಟ್ಗೆ ತಕ್ಕಂಗೆ ನಾವು ಪ್ರಾಡಕ್ಟ್ ಸಹ ಕೊಡ್ತೀವಿ. ಸೊ ಪ್ರಾಡಕ್ಟ್ ಕೊಟ್ಟಿದ್ದ ತಕ್ಷಣ ಅಲ್ಲ, ನಿಮಗೆ ಪ್ರಾಡಕ್ಟ್ ಯಾವ ಥರ ಯೂಸ್ಫುಲ್ ಆಗುತ್ತೆ, ಮುಂದೆ ನಿಮ್ಮ ಬಿಸ್ನೆಸ್ ಯಾವ ಥರ ಇಂಪ್ರೂವ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಸಹ ನಾನು ಹೇಳ್ಕೊಡ್ತೀನಿ. ನಾನು ಅಂತಲ್ಲ, ವೈಭವ್ ಸ್ಟೋರ್ನಲ್ಲಿ ತುಂಬ ಜನ ಎಕ್ಸ್ಪರ್ಟ್ ಇದ್ದಾರೆ. ಸೊ ಅವರು ಸಹ ನಿಮಗೆ ಗೈಡ್ ಮಾಡೇ ಮಾಡ್ತಾರೆ. ನಾನೇ ಗೈಡ್ ಮಾಡಬೇಕು ಅಂತೇನಿಲ್ಲ. ಒನ್ ಟೈಮ್ ವೈಭವ್ ಸ್ಟೋರ್ಗೆ ವಿಸಿಟ್ ಮಾಡಿ. ವೈಭವ್ ಸ್ಟೋರ್ ಲೊಕೇಟ್ ಆಗಿದೆ ವೈಭವ್ ಸ್ಟೋರ್ OTC ರೋಡ್, ನಿಯರ್ SP ರೋಡ್ ಇದೆ. ಇವನ್ ಮೆಟ್ರೋ ಸ್ಟೇಷನ್ಗೂ ಲೊಕೇಶನ್ಗೆ ತುಂಬ ನಿಯರ್ ಇದೆ. ಸೊ ನಿಯರ್ ಮೆಟ್ರೋ ಲೊಕೇಶನ್ ಬಂದು ನಿಮಗೆ ಸರ್ ಎಂ ವಿಶ್ವೇಶ್ವರಯ್ಯ ಮೆಟ್ರೋ ಸ್ಟೇಷನ್ ಇದೆ, KR ಮಾರ್ಕೆಟ್ ಇದೆ, ಇವನ್ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಸಹ ಇದೆ. ಸೊ ಇವನ್ ಬಸ್ ಫೆಸಿಲಿಟೀಸ್ ಸಹ ಇರುತ್ತೆ. ಇವನ್ ಸೊ ಯಾವುದೇ ಥರದ್ದು ಲೊಕೇಶನ್ಗಳಿಗೆ ನಿಮಗೆ ಈಸಿ ಇದೆ. ಸೊ ಇವನ್ ಇಫ್ ಇನ್ ಕೇಸ್ ನಿಮಗೆ ಗೊತ್ತಾಗ್ತಾ ಇಲ್ಲ, ಬರೋಕ್ಕೆ ತುಂಬ ಲಾಂಗ್ ಇದ್ದೀರಾ, ಇಂಟರ್ಸ್ಟೇಟ್ ಇದ್ದೀರಾ, ತುಂಬ ಬೇರೆ ಡಿಸ್ಟಿಕ್ ಇದ್ದೀರಾ, ಸೊ ಆನ್ಲೈನಲ್ಲೂ ಸಹ ನೀವು ಪರ್ಚೇಸ್ ಮಾಡ್ಬೋದು, ಪ್ರಾಡಕ್ಟ್ ಅವೈಲೇಬಲ್ ಇರುತ್ತೆ. ಸೊ ಇದೇ ಲೈವ್ ವಿಡಿಯೋನ ನಾನು ಬೇಕಾದರೆ ನಿಮಗೆ ವಿಡಿಯೋ ವರ್ಚುವಲಿ ಸಹ ನಾನು ನಿಮಗೆ ಹೇಗೆ ನೀವು ಪರ್ಚೇಸ್ ಮಾಡ್ತೀರಾ ಅಂದರೆ ವರ್ಚುವಲಲ್ಲೂ ಸಹ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಯಾವ ಥರ ಯೂಸ್ ಮಾಡ್ಬೋದು ಅಂತ. ಸೊ ಅದ್ರ ಪ್ರಕಾರ ನೀವು ನೆಕ್ಸ್ಟ್ ಯೂಸ್ ಮಾಡ್ಬೋದು. ಇದೊಂದು ಟೆಕ್ನಿಕಲ್ ಯೂಸ್ ಆಗಿರುತ್ತೆ. ಸೊ ಹೇಗೆ ನಾನು ಬಂದುಬಿಟ್ಟು ಡೈರೆಕ್ಟ್ ನಾನು ನಿಮಗೆ ಸಲೂನ್ಗೆ ಮೇಡಮ್ ನಿಮ್ಮದು ಡ್ರೈ ಸ್ಕಿನ್ ಇದೆ ಅಂದ್ಬಿಟ್ರೆ ಯಾರು ನಂಬಲ್ಲ. ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ. ಸೊ ಸೈಂಟಿಫಿಕ್ ಆಗಿ ನೀವು ಈ ಮಿಷಿನ್ ಮುಖಾಂತರ ಪ್ರೂವ್ ಮಾಡ್ಕೊಳ್ಬೋದು. ಸೊ ಇದು 100% ನಿಮ್ಮ ಬಿಸ್ನೆಸ್ನ ಇನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋದಂತೂ 100% ನಿಜ ಇರುತ್ತೆ. ಸೊ ಯಾವುದೇ ಥರದ್ದು ಕಾಮೆಂಟ್ ಆಗಿರ್ಬೋದು, ಕಾಮೆಂಟ್ ಬಾಕ್ಸ್ ಆನ್ ಆಗಿದೆ, ಕಾಮೆಂಟ್ ಆನ್ ಮಾಡಿ. ಏನಿದೆ ಕಾಮೆಂಟ್ಸ್? ಎಸ್, ಮೆನ್ಸ್ ಸಹ ಯಾವುದೇ ಸ್ಕಿನ್ಗಾದ್ರೂ ಸಹ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಮೆನ್ಸ್ ಆಗಿರಲಿ, ವುಮೆನ್ ಆಗಿರಲಿ, ಏಜ್ ಆಗಿರೋರು ಸಹ ನೀವು ಸ್ಕಿನ್ ಅನಲೈಸ್ ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಇದ್ದೀರಾ, ಸ್ಕಿನ್ದು ತಕ್ಕಗೆ ಏನಾದರೂ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀರಾ ಅಂದರೆ 100% ಯೂಸ್ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನಾನು ಮತ್ತೆ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ, ಮತ್ತು ಯಾವುದೇ ರೀತಿ ಪೇಯ್ನ್ ಆಗಲ್ಲ. 100% ಹೇಳ್ತೀನಿ, ಯಾವುದೇ ರೀತಿ ಪೇಯ್ನ್ ಆಗಲ್ಲ. ನೀವು ಜಸ್ಟ್ ಸ್ಕಿನ್ ಮುಂದೆನೇ ಇಡ್ತೀರಾ, ಅನಲೈಸ್ ಮಾಡ್ತೀರಾ ಯಾವ ಥರ ಇದೆ ಅಂದ್ಬಿಟ್ಟು ಸ್ಕಿನ್ ಅನಲೈಸ್ ಮಾಡ್ಕೊಂಡು ಇದು ಮಾಡ್ತೀರಾ. ಸೊ ಕ್ಲೈಂಟ್ಸ್ಗೆ ಯಾವುದೇ ರೀತಿ ಪೇಯ್ನ್ಫುಲ್ ಆಗಲಿ, ಯಾವುದೇ ರೀತಿ ಪೇಯ್ನ್ ಅಂತೂ 100% ಆಗಲ್ಲ. ಸೊ ಹೆಚ್ಚಿನ ಮಾಹಿತಿಗಾಗಿ ಕಾಮೆಂಟ್ ಮಾಡಿ. ಸೊ ಇವನ್ ಯಾರಾದರೂ ಲೈವ್ಗೆ ಜಾಯ್ನ್ ಆಗೋಕ್ಕಾಗಲಿಲ್ಲ, ಸೊ ಬೇರೆ ಕೆಲಸದಿಂದ ಲೈವ್ಗೆ ಏನಾದರೂ ಜಾಯ್ನ್ ಆಗೋಕ್ಕಿಲ್ಲ ಅಂದರೆ ಇವನ್ ನಾನು ಇದು ಏನು ವಿಡಿಯೋ ಲೈವ್ದು ಏನು ಕೊಟ್ಟಿದ್ದೀನಲ್ಲ ಆ ವಿಡಿಯೋ ನಾನು ಪೋಸ್ಟ್ ಮಾಡಿರ್ತೀನಿ. ಸೊ ಅವೈಲೇಬಲ್ ಇರುತ್ತೆ ನಿಮಗೆ ವಿಡಿಯೋ ಸಹ ನೋಡಲಿಕ್ಕೆ. ಸೊ ಆ ವಿಡಿಯೋದಲ್ಲಿ ಕಾಮೆಂಟ್ ಸಹ ನೀವು ಮಾಡಿ. ಏನಾದರೂ ಡೌಟ್ ಇತ್ತು ಅಂದರೆ ಕಾಮೆಂಟ್ಸ್ ಮಾಡಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ತರ್ಬೋದಾ, ಇಲ್ಲ ಪ್ರಾಡಕ್ಟ್ ಬಗ್ಗೆ ಏನಾದರೂ ಡೌಟ್ ಇದೆಯಾ, ನೆಕ್ಸ್ಟ್ ಯಾವ ಪ್ರಾಡಕ್ಟ್ ತರಬೇಕು ಅನ್ನೋದ್ರ ಬಗ್ಗೆನೂ ಕಾಮೆಂಟ್ ಮಾಡಿ. ಸೊ 100% ನಾವು ನಿಮ್ಮ ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋಕ್ಕೆ ಹೆಲ್ಪ್ ಮಾಡೋಕ್ಕಂತೂ ನಾವು ರೆಡಿ ಇದ್ದೀವಿ. ಮೀನ್ಸ್ ವೈಭವ್ ಸ್ಟೋರ್ ತುಂಬ ರೆಡಿ ಆಗಿದೆ. ನಾಟ್ ಮೆಷಿನರಿ ಇಕ್ವಿಪ್ಮೆಂಟ್ಸ್ ಇತ್ತಲ್ಲ, ಕಾಸ್ಮೆಟಿಕ್ ಐಟಮ್ ಸಹ ಅವೈಲೇಬಲ್ ಇದೆ, ನಿಮಗೆ ಮೆಷಿನರಿ ಇಕ್ವಿಪ್ಮೆಂಟ್ಸ್ ಅವೈಲೇಬಲ್ ಇದೆ. ಸೊ 100% ಜೆನ್ಯೂನ್ ಪ್ರಾಡಕ್ಟ್ ಇದೆ. ಮತ್ತು ನೆಕ್ಸ್ಟ್ ಲೆವೆಲ್ಗೆ ನಿಮ್ಮ ಸಲೂನ್ನ ತೊಗೊಂಡೋದಕ್ಕೆ ನಮ್ಮ ಪ್ರತಿಯೊಬ್ಬರೂ ಸಹ ನಿಮ್ಗೆ ಹೆಲ್ಪ್ ಮಾಡಿಕೊಡ್ತಾರೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಕಾಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಲೈವ್ನಲ್ಲಿ ನಾನು ಯಾವ ಪ್ರಾಡಕ್ಟ್ನ ತರಬೇಕು ಅನ್ನೋದ್ರ ಬಗ್ಗೆನೂ ಸಹ ನೀವು ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನೆಕ್ಸ್ಟ್ ಲೈವ್ಗೆ ವೆಯ್ಟ್ ಮಾಡ್ತಾ ಇರಿ. ಸೊ ನಾನು ಅಪ್ಡೇಟ್ ಮಾಡ್ತೀನಿ ಯಾವಾಗ ಬರ್ತೀನಿ ಅಂತ. ಸೊ ಇವೇನು ನಿಮ್ಮದು ಪ್ರಾಡಕ್ಟ್ ತರಬೇಕು ಅಂದರೆ ಹೇಗೆ ನಾನು ಹೇಳ್ತಾ ಇದ್ದೀನಿ. ಸೊ ತುಂಬ ಜನ ಬೈಕೋಬೇಡಿ, ಹೇಗೇನು ಹೇಳ್ತಾ ಇದ್ದೀನಿ ಅಂತ. ಸೊ 100% ನಿಮಗೋಸ್ಕರನೇ ನಾವು ಲೈವ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡೋದಕ್ಕೋಸ್ಕರನೇ ನಾವು ಲೈವ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದರಿಂದ ನಿಮಗೆ ಯಾವುದು ಡೌಟ್ ಇರುತ್ತೆ ಅಲ್ಲ, ಆ ಪ್ರಾಡಕ್ಟ್ ಡೌಟ್ ಬಗ್ಗೆ ಕೇಳಿದ್ರೆ ನಾನು ಅದೇ ಪ್ರಾಡಕ್ಟ್ ತಗೊಬಂದು ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿ ಕೊಡ್ತೀನಿ. ಸೊ ಹೆಚ್ಚಿನ ಮಾಹಿತಿಗಾಗಿ ಕಾಮೆಂಟ್ ಮಾಡಿ, ಡೈರೆಕ್ಟ್ ಡ್ಯಾಮ್ ಮಾಡಿ. ಇವನ್ ನಮ್ಮ ಪೇಜ್ ಏನಿದೆಯಲ್ಲ ಅದನ್ನು ಫಾಲೋ ಮಾಡಿ. ಸೊ ನಾನು ಲೈವ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹೇಗೇನು ಪೋಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ನೆಕ್ಸ್ಟ್ ಲೈವಲ್ಲಿ ನಾನಂತೂ ಕಾಯ್ತಾ ಇರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.